ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆಯಾ? ಓಕೆ, ನಾವೀಗಲೇ ಆಕ್ಷನ್ ತಗೋತೀವಿ. ಕಾನ್ಸ್ಟೇಬಲ್ಸ್. ಎಸ್ ಸರ್. ವಸಂತ ಮಸಾಲಾ ಕಂಪ್ನಿಲಿ ಮೋಸ ಆಗ್ತಿದೆಯಂತೆ. ಅಡಲ್ಟ್ರೇಷನ್ ಕಂಡಿಡಿಯೋ ಎಕ್ಸ್ಪರ್ಟ್ ಶ್ರೀನಿವಾಸ್ ಅವ್ರನ್ನ ಕರ್ಕೊಂಡು ನಾವೀಗಲೇ ವಸಂತ ಮಸಾಲಾ ಕಂಪ್ನಿಗೆ ರೈಡ್ಗೆ ಹೋಗ್ಬೇಕು. ಆಯ್ತು ಸರ್. ಅಕ್ಕ, ಎಲ್ಲ ರೆಡಿನಾ? ಹಾ, ರೆಡಿ. ಶ್ಯಾಮನ್ ಕರ್ಕೊಂಡು ಹೋಗೋಣವಾ? ಶ್ಯಾಮ ರೆಡಿ ಆದ್ರೆ ಮಾತ್ರ ಸಾಕಾಗಲ್ಲ ಅಕ್ಕ, ಮುಹೂರ್ತ ಕೂಡ ರೆಡಿ ಇರ್ಬೇಕಲ್ಲ. ತಾತ ಹೇಳಿದ ಮುಹೂರ್ತ ಬರೋದಕ್ಕೆ ಇನ್ನ ಅರ್ಧ ಗಂಟೆ ಟೈಮ್ ಇದೆ. ಇನ್ನು ಅರ್ಧ ಗಂಟೆಯಲ್ಲಿ ಅಲ್ಲಿ ಏರ್ಪಾಡು ಕೂಡ ಆಗಿರುತ್ತೆ ಬಿಡಿ. ಅಲ್ಲಿ ಏರ್ಪಾಡೆಲ್ಲ ಪೂರ್ತಿ ಆಗಿದೆಯಮ್ಮ. ಹೌದಾ? ಪೂರ್ತಿ ಆಗಿದೆಯಾ? ಹುಚ್ಚತ್ತೆ, ಅಲ್ಲಿ ಏರ್ಪಾಡಂದ್ರೆ ಶೋಭನಾ ರೂಮಲ್ಲಿ ಏರ್ಪಾಡು ಮಾಡಿರೋದಲ್ಲ, ಫ್ಯಾಕ್ಟ್ರಿಲಿ ನಾನ್ ಮಾಡಿರೋ ಏರ್ಪಾಟು. ಸರ್ ನಮಸ್ತೆ ಸರ್. ಏನು ಈ ಟೈಮಲ್ಲಿ ಬಂದಿದ್ದೀರಾ? ವಸಂತ ಮಸಾಲಾ ಕಂಪ್ನಿಲಿ ತಯಾರಾಗೋ ಮಸಾಲೆಯಲ್ಲಿ ಬೆರಕೆ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ಆ ಥರ ನಮ್ಮ ಕಂಪ್ನಿಯಲ್ಲಿ ಮಾಡಲ್ಲ ಸರ್. ಆ ಮಾತು ಹೇಳಬೇಕಾದವರು ನೀವು ಅಲ್ಲ ಮಿಸ್ಟರ್. ಇಲ್ಲಿ ನೋಡಿ, ಇವರು ಸ್ಪೆಷಲ್ ಆಫೀಸರ್. ಮಸಾಲಾ ಪೌಡರ್ನ ವಾಸನೆ ನೋಡಿ ಅದು ಬೆರಕೆನೋ ಅಲ್ವೋ ಅಂತ ಸ್ಪಾಟಲ್ಲೇ ಹೇಳೋಂಥ ಎಕ್ಸ್ಪರ್ಟ್ ಇವರು. ಈ ವಿಷಯನ ಫಸ್ಟ್ ಮೇಡಮ್ ಹತ್ರ ಹೇಳಬೇಕು. ಮಿಸ್ಟರ್. ಹಾಂ ಸರ್. ಇಲ್ಲಿ ಚೆಕಿಂಗ್ ಪೂರ್ತಿ ಆಗೋವರೆಗೂ ಯಾರಿಗೂ ಫೋನ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಓಕೆ ಸರ್. ನೋ ಡೌಟ್ ಇನ್ಸ್ಪೆಕ್ಟರ್, ಇದು 100% ಬೆರಕೆ ಮಸಾಲೆನೇ. ಈ ಮಸಾಲೆ ತಿಂದಿದ್ರಿಂದನೇ ಅವರಿಗೆ ಫುಡ್ ಪಾಯ್ಸನ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರೋದು. ಹಾಗಿದ್ರೆ ಈ ಕಂಪ್ನಿ ಯಜಮಾನ್ರ ಮೇಲೆ ನಾವು ಆಕ್ಷನ್ ತಗೋಬೋದಲ್ವಾ ಸರ್? 100% ತಗೋಬಹುದು ಸರ್. ಥ್ಯಾಂಕ್ ಯು. ಈ ಫ್ಯಾಕ್ಟ್ರಿನ ಸೀಸ್ ಮಾಡೋದಕ್ಕೆ ಹೇಳಿ. ಓಕೆ ಸರ್. ಹಾಗೆ ನಮ್ಮವ್ರನ್ನ ಇಲ್ಲಿ ಬರೋದಕ್ಕೆ ಹೇಳು. ಸರಿ ಸರ್. ಸರ್, ಹೈದರಾಬಾದಿಂದ ನಿಮ್ಮ ಮಾವನವ್ರ ಫೋನು. ಹಲೋ ವಸಂತ, ನಾನು ಈಗಲೇ ಹೋಟೆಲ್ ರೂಮ್ ಬಂದು ಸೆಟ್ಲ್ ಆದೆ. ಡಿನ್ನರ್ ಮಾಡಿದ್ರ ಇನ್ನೂ ಇಲ್ವಾ? ಇನ್ನೂ ಇಲ್ಲ ವಸಂತ, ಫ್ಲೈಟ್ ಸ್ವಲ್ಪ ಲೇಟ್ ಆಯ್ತಲ್ಲ, ಡಿನ್ನರು ಸ್ವಲ್ಪ ಲೇಟ್ ಆಗುತ್ತೆ. ಬೇಗ ಮುಗಿಸಿ ಟ್ಯಾಬ್ಲೆಟ್ಸ್ ತಗೊಳ್ಳಿ. ಆಯ್ತು. ಹಾ, ಅಲ್ಲಿ ಏರ್ಪಾಟುಗಳೆಲ್ಲ ಪೂರ್ತಿ ಆಯ್ತಾ? ಎಲ್ಲಾ ಏರ್ಪಾಡು ಪೂರ್ತಿ ಆಗಿದೆ. ಅಪ್ಪ ಹೇಳಿದ ಮುಹೂರ್ತ ಟೈಮ್ ಕೂಡ ಹತ್ರ ಬಂತು. ಹಾ, ಹೌದು. ಇಡ್ತೀನಿ. ಸರಿ ರೀ. ಮುಹೂರ್ತ ಟೈಮ್ ಆಯ್ತಮ್ಮ, ನಾವು ಶ್ಯಾಮನ್ ಕರ್ಕೊಂಡು ಹೋಗಣ್ವಾ? ಸರಿ ಅತ್ತೆ. ವಾ ಶ್ಯಾಮ, ಅಲ್ಲಿ ನಿನ್ ಗಂಡ ಟೈಮ್ ನೋಡ್ಕೊಂಡು ಬಾಗಿಲ ಕಡೆನೆ ನೋಡ್ತಾ ನಿನ್ಗೋಸ್ಕರ ಕಾಯ್ತಾ ಇರ್ತಾನೆ. ನಡಿ.
ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ಮೀ ಇಲ್ಲಿ ವಸಂತ ದೇವಿಯವರು ಅಂದರೆ ಯಾರು ಮೇಡಮ್? ನಾನೇ ಸರ್. ನಿಮ್ಮ ವಸಂತ ಮಸಾಲ ಕಂಪ್ನಿಲಿ ಬೆರಕೆ ಆಗ್ತಿದೆ ಅಂತ ನಮಗೆ ಕಂಪ್ಲೇಂಟ್ ಬಂದಿದೆ. ನಮ್ಮ ಕಂಪ್ನಿಲಿ ಆ ರೀತಿ ಮೋಸ ಎಲ್ಲ ಆಗಲ್ಲ ಸರ್. ನಿಮಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋ ಹಾಗಿದೆ. ಅದು ರಾಂಗ್ ಇನ್ಫಾರ್ಮೇಷನ್ ಅಲ್ಲ ಸರ್, ಕರೆಕ್ಟ್ ಇನ್ಫಾರ್ಮೇಷನ್ನೇ. ನಿಮ್ಮ ಕಂಪನಿ ಮಸಾಲೆಯಿಂದ ಮಾಡಿರೋ ಅಡುಗೆ ತಿಂದಿದ್ರಿಂದ ಸ್ವಲ್ಪ ಜನರಿಗೆ ವಾಂತಿ ಆಗಿದೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರಿಗೆ ಹಾಗೆ ವಾಂತಿ ಆಗೋದಕ್ಕೆ ನಮ್ಮ ಮಸಾಲ ಕಾರಣ ಆಗಿರಲ್ಲ ಇನ್ಸ್ಪೆಕ್ಟರ್. ಬೇರೆ ಯಾವುದೋ ಕಾರಣ ಇರುತ್ತೆ. ಬೇರೆ ಕಾರಣ ಏನೂ ಇಲ್ಲ ಸರ್, ನಿಮ್ಮ ಮಸಾಲಾನೇ ಕಾರಣ. ಅದನ್ನು ನೀವು ಹೇಗೆ ಹೇಳೋಕ್ಕಾಗತ್ತೆ ಸರ್? ಎಕ್ಸ್ಪರ್ಟ್ಸ್ ಬಂದು ನಮ್ಮ ಪ್ರಾಡಕ್ಟ್ನ ಟೆಸ್ಟ್ ಮಾಡಿ ಅಡಲ್ಟ್ರೇಷನ್ ನಡೆದಿದೆಯೋ ಇಲ್ವೋ ಅಂತ ಹೇಳಬೇಕಲ್ವಾ? ಹೇಳಿದ್ರು. ನಿಮ್ಮ ಮಸಾಲೆನ ಚೆಕ್ ಮಾಡಿದ್ದಾರೆ, ಅದು ಕಳಪೆ ಅಂತ ನೋಡಿ ಹೇಳಿದ್ದಾರೆ. ಆ ಎಕ್ಸ್ಪೋರ್ಟ್ ರಿಪೋರ್ಟ್ ಆಧಾರದ ಮೇಲೆನೆ ನಾವು ವಸಂತ ದೇವಿಯವರನ್ನ ಅರೆಸ್ಟ್ ಮಾಡೋಕೆ ಬಂದಿದ್ದು. ಏನು ಸರ್ ನೀವು ಹೇಳ್ತಿರೋದು? ನಮ್ಮ ಮಮ್ಮಿನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀರಾ ನೀವು? ಹೌದು ಸರ್. ಆ ಕಂಪನಿ ಅವ್ರ ಹೆಸರಲ್ಲಿರೋದ್ರಿಂದ ಮತ್ತೆ ಅವರು ಕಂಪ್ನಿಗೆ ಚೇರ್ಮನ್ ಆಗಿರೋದ್ರಿಂದ ಆ ಕಂಪನಿಲಿ ನಡೆಯೋ ಒಳ್ಳೇದು ಕೆಟ್ಟದಕ್ಕೆ ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾದವರು ನಿಮ್ಮ ಮಮ್ಮಿನೇ ಆಗಿರೋದ್ರಿಂದ ನಿಮ್ಮ ಮಮ್ಮಿನ ಅರೆಸ್ಟ್ ಮಾಡಲೇಬೇಕು. ಕಾನ್ಸ್ಟೇಬಲ್ಸ್ ಸರ್, ನಿಲ್ಲಿ, ದಯವಿಟ್ಟು ನಿಲ್ಲಿ. ಇನ್ಸ್ಪೆಕ್ಟರ್ ಸರ್, ಕಂಪನಿ ಎಲ್ಲ ನನ್ನ ಅತ್ತೆ ಹೆಸರಲ್ಲೇ ಇರ್ಬೋದು. ಆ ಕಂಪನಿಗೆ ಚೇರ್ಪರ್ಸನ್ ಅವರೇ ಇರ್ಬೋದು. ಆದ್ರೆ ಅಲ್ಲಿ ವ್ಯವಹಾರ ಎಲ್ಲ ನೋಡ್ಕೊಳ್ಳೋದು ನಾನೇ. ಅಲ್ಲಿ ನಡೆದಿರೋ ಮೋಸಕ್ಕೆ ಉತ್ತರ ಕೊಡ್ಬೇಕಾದವಳು ನಾನು. ಬೇಕು ಅಂದ್ರೆ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಆದ್ರೆ ಹೀಗೆ ದಯವಿಟ್ಟು ನನ್ನ ಅತ್ತೆನ ಮಾತ್ರ ಅರೆಸ್ಟ್ ಮಾಡಬೇಡಿ, ನಿಮಗೆ ಕೈ ಮುಗಿತೀನಿ.
ಹಾಗಾಗೋದಿಲ್ಲ ಮೇಡಮ್. ಅವ್ರ ಬದಲು ನಿಮ್ಮನ್ನು ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ರೂಲ್ಸ್ ಪ್ರಕಾರ ಅವರನ್ನೇ ಅರೆಸ್ಟ್ ಮಾಡಬೇಕು. ಕಾನ್ಸ್ಟೇಬಲ್ಸ್, ಅಖಿಲ್, ಅಖಿಲ್, ಐಶ್ವರ್ಯನ ಎದುರು ಹಾಕೊಂಡ್ರೆ ಹೀಗೆ ಇರುತ್ತೆ ಮರಿ. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ಛೆ, ಏನಮ್ಮ ಇದು? ನಡೆದಿದ್ರಲ್ಲಿ ನಿಂದೇನ್ ತಪ್ಪಿದ್ಯಮ್ಮ ನಿನ್ನ ಕ್ಷಮಿಸೋದಕ್ಕೆ? ಹೇಳು, ಮೊದಲು ನೀನ್ ಮೇಲೇಳು. ನಾನು ಹೀಗೆ ಸೆಲ್ಲಲ್ಲಿದ್ದೀನಿ ಅನ್ನೋ ನೋವಿಗಿಂತ ನೀವು ಶೋಭನದ ಕೋಣೆಲಿ ಇರ್ಬೇಕಾದವರು ಹೀಗೆ ಪೊಲೀಸ್ ಸ್ಟೇಷನ್ಗೆ ಬರಬೇಕಾದ ಪರಿಸ್ಥಿತಿ ಬಂದಿದ್ದಕ್ಕೆ ನನಗೆ ತುಂಬಾ ನೋವಾಗ್ತಿದೆಯಮ್ಮ. ನೊಂದ್ಕೋಬೇಡಿ ಮಮ್ಮಿ, ನೊಂದ್ಕೋಬೇಡಿ. ನಡೆದಿದ್ದೇನೋ ನಡೆದೋಯ್ತು. ನಡಿಬೇಕಾದ್ರ ಬಗ್ಗೆ ಯೋಚನೆ ಮಾಡೋಣ. ಯಾರೋ ಬೇಕು ಅಂತಾನೆ ಪ್ಲಾನ್ ಮಾಡಿ ನಮ್ಮನ್ನ ಈ ಕೇಸಲ್ಲಿ ಸಿಕ್ಸಿದ್ದಾರೆ. ಅವ್ರು ಯಾರೋ ತಿಳ್ಕೊಂಡು ಅವ್ರಿಗೆ ಸರಿಯಾದ ಶಿಕ್ಷೆ ಆಗೋ ಹಾಗೆ ಮಾಡಿ ನೀವು ನಿರ್ದೋಷಿ ಅಂತ ನಿರೂಪಿಸ್ತೀವಿ. ಮೊದಲು ನಿಮಗೆ ಅರ್ಜೆಂಟಾಗಿ ಬೇಲ್ ಸಿಗೋ ಹಾಗೆ ಮಾಡಬೇಕು.
ಬಂದಾಗ್ಲಿಂದನೂ ನಮ್ಮ ಲಾಯರ್ ನಂಬರಿಗೆ ಟ್ರೈ ಮಾಡ್ತಾನೇ ಇದ್ದೀನಿ. ಎಂಗೇಜ್ ಅಂತ ಬರ್ತಿದೆ. ಲಾಯರ್ ಹತ್ರ ಮಾತಾಡಿ ನಿಮಗೆ ಬೇಲ್ ಸಿಗೋ ಹಾಗೆ ಮಾಡಿ ಆದಷ್ಟು ಬೇಗ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀವಿ. ಸರಿನಪ್ಪ, ಆದ್ರೆ ಈ ವಿಷಯ ಮಾತ್ರ ನಿಮ್ಮಪ್ಪನ್ಗೆ ಗೊತ್ತಾಗದೆ ಇರೋ ಹಾಗೆ ನೋಡ್ಕೊಳ್ಳಿ. ನಾನು ಹೀಗೆ ಪೊಲೀಸ್ ಸ್ಟೇಷನಲ್ಲಿ ಇದ್ದೀನಿ ಅಂತ ಗೊತ್ತಾದ್ರೆ ಅವ್ರು ತಡ್ಕೊಳ್ಳಲ್ಲ. ಅದು ಅಲ್ಲದೆ ಅವ್ರು ದೂರ ಇದ್ದಾರೆ, ಒಬ್ರೇ ಇದ್ದಾರೆ. ಇಂಥ ಪರಿಸ್ಥಿತಿಲಿ ಅವ್ರಿಗೆ ವಿಷಯ ಗೊತ್ತಾಗೋದು ಒಳ್ಳೇದಲ್ಲ. ಆಯ್ತು ಮಮ್ಮಿ, ಡ್ಯಾಡಿಗೆ ವಿಷಯ ತಿಳಿದಿದ್ದ ಹಾಗೆ ಮ್ಯಾನೇಜ್ ಮಾಡ್ತೀವಿ. ಆದಷ್ಟು ಬೇಗ ನಿಮ್ಮನ್ನ ಮನೆ ಕರ್ಕೊಂಡು ಹೋಗ್ತೀವಿ ಮಮ್ಮಿ. ನೀವು ಧೈರ್ಯವಾಗಿರಿ. ನೀವೇ ನನ್ನ ಧೈರ್ಯನಪ್ಪ. ನಾನ್ ನಿರ್ದೋಷಿ ಅನ್ನೋದನ್ನ ನೀವಿಬ್ರು ನಿರೂಪಿಸಿ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತೀರಾ ಅನ್ನೋ ನಂಬಿಕೆ ನನ್ಗಿದೆ. ಆದ್ರೆ ಯಾವತ್ತೂ ಪೊಲೀಸ್ ಸ್ಟೇಷನಲ್ಲಿ ಕಾಲಿಡದೆ ಇರೋ ನಾನು ಹೀಗ್ ಬರ್ಬೇಕಾಯ್ತಲ್ಲ ಅಂತ ಸ್ವಲ್ಪ ಹಿಂಸೆ. ಸುಮ್ಮನೆ ಇರಿ ಅತ್ತೆ, ಸುಮ್ಮನೆ ಇರಿ. ಆದಷ್ಟು ಬೇಗ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಮ್ದು. ನೀವು ಧೈರ್ಯವಾಗಿರಿ. ಸರಿ. ನೀವು ಧೈರ್ಯವಾಗಿರಿ. ಆದಷ್ಟು ಬೇಗ ನಿಮಗೆ ಬೇಲ್ ಸಿಗೋ ಹಾಗೆ ಮಾಡ್ತೀನಿ. ಬರ್ತೀನಿ ಮಮ್ಮಿ. ಜೋಪಾನ. ಕಂದ. ಅಖಿಲ್, ಅಖಿಲ್. ನೀವೇನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಸರ್. ಆದಷ್ಟು ಬೇಗ ಮಮ್ಮಿಗೆ ಬೇಲ್ ಸಿಗಬೇಕು. ಆದಷ್ಟು ಲೇಟಾಗಿ ಬೇಲ್ ಸಿಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಇದೆ ಸರ್. ಮಮ್ಮಿ ಅರೆಸ್ಟ್ ಆಗಿರೋ ವಿಷಯ ಡ್ಯಾಡಿಗೆ ತಿಳಿಬಾರ್ದು. ಅಪ್ಪಿ ತಪ್ಪಿ ಕೂಡ ಈ ವಿಷಯ ಡ್ಯಾಡಿ ಹತ್ರ ಮಾತಾಡಬೇಡಿ. ಓಕೆ ಸರ್, ಥ್ಯಾಂಕ್ ಯು. ಏನೋ ಅತ್ತೆ ಜೀವನದಲ್ಲಿ ಈ ರೀತಿ ದಿನಾನೂ ಕೂಡ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ಇದಕ್ಕೆಲ್ಲ ಕಾರಣನೇ ಈ ಶ್ಯಾಮ. ಬೆಕ್ಕಿಗೆ ಯಜಮಾನ್ಕಿ ಕೊಟ್ರೆ ಏನೇನೋ ಮಾಡುತ್ತೆ ಅನ್ನೋ ಹಾಗೆ ಶ್ಯಾಮಗೆ ಹಿರಿತನ ಕೊಟ್ಟಿದ್ದಕ್ಕೆ ಅತ್ತೆನ ಅರೆಸ್ಟ್ ಆಗೋ ಹಾಗೆ ಮಾಡಿದ್ಲು. ಅನಾವಶ್ಯಕವಾಗಿ ಮಾವ್ನೋರು ಶ್ಯಾಮನ MD ಮಾಡಿದ್ರು.
ಹಾಗ್ ಮಾಡ್ದೇನೆ ಇದ್ದಿದ್ರೆ ಹೀಗಾಗ್ತಾನೆ ಇರ್ಲಿಲ್ಲ. ಅರ್ಥ ಇಲ್ಲದೆ ಮಾತಾಡಬೇಡ. ಶ್ಯಾಮನ್ನ MD ಮಾಡೋದಕ್ಕೂ ಅಮ್ಮ ಅರೆಸ್ಟ್ ಆಗೋದಕ್ಕೂ ಏನ್ ಸಂಬಂಧ ಇದೆ? ಸಂಬಂಧ ಇದೆ.